ನಾನು ಅವನು ಕಾಲೇಜ್ ದಿನಗಳಿಂದಲೂ ನೋಡಿದ್ದೀನಿ. ಒಂದು ವರ್ಷ ಪಾಠ ಮಾಡಿದ್ದೀನಿ ಅವನಿಗೆ, ಅಕೌಂಟ್ಸ್ ಪಾಠ. ಆಗಿಂದಲೂ ಅವನು ಇನ್ನೂ ಟಿ ವಿ ಸಿನಿಮಾಗೆ ಅಂತ ಬಂದಿರಲಿಲ್ಲ, ನಾಟಕಗಳು ಮಾಡ್ತಾಯಿದ್ವಿ. ನಂದಿತಾ ಅವನ ಗುರು, ಅವಳು ಮೆಂಟರ್. ಅವಳು ಒಂದು ವಾರದಲ್ಲಿ, ಪರೀಕ್ಷೆಯ ಒಂದು ವಾರಕ್ಕೆ ಮುಂಚೆ ಇವನಿಗೇನಾರು ಹೇಳ್ಕೊಟ್ಟು ಪಾಸಾಗುವಷ್ಟು ಮಾರ್ಕ್ಸ್ ಮಾಡು ಅಂತ ಕಳಿಸಿದ್ಲು. ಎಷ್ಟು ಒಳ್ಳೆ ಗ್ರಾಸ್ಪಿಂಗ್ ಅಂದರೆ 83 ಬಂತು ಅವನಿಗೆ. ಅಷ್ಟು ಇಂಟೆಲಿಜೆಂಟ್, ವೆರಿ ಗುಡ್ ಆ್ಯಕ್ಟರ್. ಇದೆಲ್ಲ ವಯಸ್ಸು ಹೋಗುವಂಥದ್ದು. ತುಂಬ ಸಾಧನೆ ಮಾಡ್ದ. ಅವನಿಗಿದು ಗುರಿ ಸ್ಪಷ್ಟವಾಗಿತ್ತು, ನಾನು ಇದು ಮಾಡಬೇಕು, ಹಿಂಗಿರಬೇಕು ಅಂತೆಲ್ಲ. ಒಂಚೂರು ಎಡವಿದ್ದು ಅಂದರೆ ಅವನು ಸಿನಿಮಾದಲ್ಲಿ ತುಂಬ ಮಿಂಚಬೇಕು, ಒಂದು ಹೀರೋ ಆಗಿ ಮೆರಿಬೇಕು ಅನ್ನೋ ಒಂದು ಆಸೆ ಇತ್ತು, ಪ್ರತಿಭೆ ಇತ್ತು. ಅದೊಂದು ಅವನು ಕೈಗೂಡಲಿಲ್ಲ. ಚಿತ್ರರಂಗ ಅವನ್ನ ಕೈ ಹಿಡಿಲೇ ಇಲ್ಲ. ಎಷ್ಟೋ ಪ್ರತಿಭಾವಂತರನ್ನು ಮೂಲೆ ಗುಂಪು ಮಾಡಿದ ಹಾಗೆ ಇವನನ್ನೂ ಮಾಡ್ತು. ಅದೊಂದು ಬಿಟ್ಟರೆ ಇನ್ನೆಲ್ಲವನ್ನ ಅವನು ಅಂದ್ಕೊಂಡಿದ್ದನ್ನೆಲ್ಲ ಸಾಧಿಸಿದ್ದ. ಮುಂದಿಂದು ಗೊತ್ತಿಲ್ಲ. ಇತ್ತೀಚೆಗೆ ಅವನು ಅವನ ಹತ್ರ ಮಾತಾಡ ಆಲ್ಮೋಸ್ಟ್ 6-7 ತಿಂಗಳಾಗೋಗಿತ್ತು. ನಾನು ಅಲ್ಲಿವರೆಗೂ ಹಿ ವಾಸ್ ತುಂಬಾ ಚೆನ್ನಾಗಿದ್ದ, ಫಿಸಿಕಲಿ ಭಾಳ ಫಿಟ್ ಆಗಿದ್ದವನು. ಗೊತ್ತಿಲ್ಲ ಏನು ಯುವರ್ ಆ್ಯಂಬಿಷನ್ ಇಟ್ ಸೆಲ್ಫ್ ಈಸ್ ಯುವರ್ ಮುಳುವಾಗತ್ತಾ ಗೊತ್ತಿಲ್ಲ. ಹೌದು, ಆಗಲಿಲ್ಲ. ಅದ್ರ ಬಗ್ಗೆ ಬೇಜಾರು ಇದ್ದೇ ಇರುತ್ತೆ. ನನ್ನ ಹತ್ರ ಯಾವತ್ತೂ ಹೇಳ್ಕೊಂಡಿಲ್ಲ, ಆಗಲಿಲ್ಲ ಅನ್ನೋದಿತ್ತು. ಬಟ್ ಒಳ್ಳೊಳ್ಳೆ ರೋಲ್ ಮಾಡಿದ್ದೀನಿ ಅನ್ನೋ ಖುಷಿನೂ ಅವನಿಗಿತ್ತು. ಈ ವಾಸ್ ಎ ಬ್ರಿಲಿಯಂಟ್ ಆ್ಯಕ್ಟರ್. ನಮ್ಮ ಚಿತ್ರರಂಗ ಗೊತ್ತಲ್ಲ, ಅವರು ಬೇಕಾದವ್ರನ್ನೇ ಆಯಿಸ್ಕೊಂಡು, ಬೇಕಾದವ್ರನ್ನೇ ಮೆರೆಸ್ಕೊಂಡು, ಇಟ್ಸ್ ಲೈಕ್ ದ್ಯಾಟ್. ಸೊ ಹೀ ಈಸ್ ಒನ್ ಆಫ್ ದಟ್ ಪ್ರೇ ಅಷ್ಟೇ. ಬಟ್ ಅದಕ್ಕಾಗಿ ಅವನೇನು ತುಂಬ ಹೀ ಮೂವ್ಡ್ ಆನ್. ಸೀರಿಯಲ್ ಪ್ರೊಡಕ್ಷನ್ನು, ಸ್ಟುಡಿಯೋ ಮಾಡಿದ್ದ, ಪ್ರೊಡಕ್ಷನ್ ಮಾಡಿದ್ದು, ಹಿ ವಾಸ್ ಫೈನ್.